ಮಹಾರಾಷ್ಟ್ರದ ನಾಗಪುರದಲ್ಲಿ ಭಾರೀ ಹಿಂಸಾಚಾರ ಸಂಭವಿಸಿದೆ. ಇದಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ಔರಂಗಜೇಬ್ ಸಮಾಧಿಯನ್ನ ತೆರವುಗೊಳಿಸಬೇಕು ಅಂತ ಆಗ್ರಹಿಸಿ ದೊಡ್ಡ ಮಟ್ಟದ ಗಲಾಟೆ ಆಗ್ತಾ ಇದೆ. ಹಾಗೆ ನೋಡೋಕೆ ಹೋದರೆ ಮಹಾರಾಷ್ಟ್ರದಲ್ಲಿ ಹೊಸ ಸರ್ಕಾರ ಬಂದ ನಂತರ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾದ ನಂತರ ಸರ್ಕಾರ ಕೂಡ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿತ್ತು. ನಾವು ಔರಂಗಜೇಬ್ ಸಮಾಧಿಯನ್ನ ತೆರವು ಮಾಡ್ತೀವಿ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೋತೀವಿ ಅಂತ. ಈಗ ಅದು ಸಂಘರ್ಷಕ್ಕೆ ಕಾರಣ ಆಗಿದೆ. ಔರಂಗಜೇಬ್ ಸಮಾಧಿ ತೆರವಿಗೆ ಆಗ್ರಹಿಸಿ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಭಾರೀ ಹಿಂಸಾಚಾರನೆ ಸಂಭವಿಸಿದೆ. ಮಹಲ್ ಪ್ರದೇಶದಲ್ಲಿ ಎರಡು ಗುಂಪುಗಳ ನಡುವೆ ಘರ್ಷಣೆ ಆಗಿರತಕ್ಕಂಥದ್ದು. 15 ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಸುಮಾರು 20 ಜನರಿಗೆ ಗಾಯ ಆಗಿದೆ. ಸುಮಾರು 25 ಬೈಕ್ಗಳು ಮತ್ತು ಕಾರು 3 ಕಾರುಗಳಿಗೆ ಬೆಂಕಿ ಹಚ್ಚಲಾಗಿದೆ. ಈ ಘಟನೆ ಸಂಬಂಧ 17 ಜನರನ್ನು ಈಗಾಗಲೇ ಬಂಧಿಸಲಾಗಿದೆ. ನಾಗಪುರ ನಗರದಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಇದು ಸರ್ಕಾರವೂ ಕೂಡ ಒಂದು ರೀತಿಯಲ್ಲಿ ಇದಕ್ಕೆ ಕಾರಣ ಅಂತಲೇ ಹೇಳ್ಬೋದು. ಯಾಕೆಂದರೆ ತಣ್ಣಗಾಗಿದ್ದ ವಿವಾದ ಇದೇನು ಜೋರಾಗಿರಲಿಲ್ಲ, ಯಾರೂ ಕೂಡ ಇದನ್ನು ಪ್ರಶ್ನೆ ಮಾಡಿರಲಿಲ್ಲ. ಬಟ್ BJP ನೇತೃತ್ವದ ಸರ್ಕಾರ ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ಔರಂಗಜೇಬ್ ಸಮಾಧಿಯನ್ನು ತೆರವುಗೊಳಿಸೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೋತೀವಿ ಅಂತ ದೇವೇಂದ್ರ ಫಡ್ನವೀಸ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಅದು ಈಗ ಜಾರಿಗೆ ತನ್ನಿ, ಬೇಗ ಇದನ್ನು ತೆರವುಗೊಳಿಸಿ ಔರಂಗಜೇಬ್ ಸಮಾಧಿಯನ್ನು ಅಂತ ಆಗ್ರಹಿಸಿ ನಡೆದಿರ್ತಕ್ಕಂಥ ಗಲಾಟೆ ಹಿಂಸಾಚಾರಕ್ಕೆ ತಿರುಗೋದು ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀವಿ. ಇದು ಕಂಪ್ಲೀಟ್ ಹಿಂಸಾಚಾರ ನಡೆದಿರ್ತಕ್ಕಂಥದ್ದು ಮಹಾರಾಷ್ಟ್ರದ ನಾಗ್ಪುರದಲ್ಲಿ. ನೋಡಿ, ಕಾರ್ಗೆಲ್ಲ ಕಲ್ಲು ಹೊಡೆದ್ಬಿಟ್ಟಿದ್ದಾರೆ, ಕಾರೆಲ್ಲ ಜಖಮಾಗಿದೆ ಕಂಪ್ಲೀಟ್ ಆಗಿ. ಈಗಾಗಲೇ ದೇವೇಂದ್ರ ಫಡ್ನವೀಸ್ ಅವರು ಮನವಿ ಮಾಡ್ಕೊಂಡಿದ್ದಾರೆ ಶಾಂತಿ ಕಾಪಾಡಿ ಅಂತಂದ್ಬಿಟ್ಟು. ಬಟ್ ಮಹಾರಾಷ್ಟ್ರ ಪೊಲೀಸ್ ಫೋರ್ಸ್ ಈ ವಿಚಾರದಲ್ಲಿ ಸ್ವಲ್ಪ ಇನ್ನೊಂದಷ್ಟು ಆ್ಯಕ್ಷನ್ ತಗೋಬೇಕಾಗಿತ್ತು, ಭದ್ರತೆ ಜಾಸ್ತಿ ಮಾಡಬೇಕಾಗಿತ್ತು. ಏಕಾಏಕಿ ನಡೆದಿರ್ತಕ್ಕಂಥ ಗಲಾಟೆ, ಪೊಲೀಸರ ಮೇಲೇ ಕಲ್ಲು ತೂರಾಟ ಮಾಡಿದ್ದಾರೆ. ಹಾಗಾಗಿ 15 ಪೊಲೀಸ್ ಸಿಬ್ಬಂದಿಗೆ ಗಾಯ ಆಗಿರೋದು. ಇದು ಒಂದು ರೀತಿಯಲ್ಲಿ ಕಮ್ಯುನಲ್ ಕ್ಲಾಶ್ ಅಂತಾರಲ್ಲ, ಕೋಮು ಗಲಭೆ ಅಂತ, ಆ ರೀತಿ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಹೊಸ ಸರ್ಕಾರ ಬಂದ ನಂತರ ಅಲ್ಲಿನ ಸರ್ಕಾರ ಕೂಡ ಒಂದು ರೀತಿ ಸಕಾರಾತ್ಮಕವಾಗಿ ಮಾತಾಡಿತ್ತು, ಇದನ್ನು ಏನೋ ಔರಂಗಜೇಬ್ ಸಮಾಧಿ ತೆರವು ಮಾಡ್ತೀವಿ ಅಂತ ಅಂದ್ಬಿಟ್ಟು. ಅದನ್ನು ಆಗ್ರಹಿಸಿ ತಣ್ಣಗಾಗಿದ್ದ ವಿವಾದ ಈಗ ಭುಗಿಲೆದ್ದಿದೆ. ಸೊ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅರವಿಂದ್, ನೋಡಿ, ಒಂದು ಔರಂಗಜೇಬನ ಸಮಾಧಿಯನ್ನ ತೆರವುಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಿದ್ದಂತ ಪ್ರತಿಭಟನೆ ಅದು ಬೇರೆ ರೂಪವನ್ನ ಪಡ್ಕೊಂಡಿರುವಂತದ್ದು. ಮುಖ್ಯವಾಗಿ ಈ ಒಂದು ಪ್ರತಿಭಟನೆ ಹಿಂಸೆಯ ರೂಪ ಪಡ್ಕೊಳ್ಳಿಕ್ಕೆ ಕಾರಣ ಇನ್ನು ಬೇರೆ ಬೇರೆ ರೀತಿಯಾದಂತ ಕಾರಣಗಳು ಕೇಳಿ ಬರ್ತಾ ಇರುವಂತದ್ದು. ಔರಂಗಜೇಬನ ಸಮಾಧಿ ಇರುವಂತ ಜಾಗಗಳಲ್ಲಿ ಮುಸ್ಲಿಂ ಧಾರ್ಮಿಕ ಚಿಹ್ನೆಗಳಿರುವಂತಹ ಒಂದು ಕಲ್ಮಾ ಬಟ್ಟೆ ಇರುತ್ತೆ. ಆ ಬಟ್ಟೆಗೆ ಬೆಂಕಿ ಹಚ್ಚಲಾಗಿದೆ ಅನ್ನುವಂತ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಸೊ ಈ ಮಾಹಿತಿ ವೈರಲ್ ಆಗ್ತಾ ಇದ್ದಂತೆ ಈ ಒಂದು ಕೋಮು ಘರ್ಷಣೆ ನಡೆದಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇರುವಂತದ್ದು. ಏಕಾಏಕಿ ಘಟನೆ ನಡೆದಿರುವಂತ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಈ ರೀತಿಯಾದಂತಹ ಒಂದು ಇನ್ಸಿಡೆಂಟ್ ಆಗ್ಬೋದು ಅನ್ನುವಂತ ನಿಟ್ಟಿನಲ್ಲಿ. ಸೊ ಏಕಾಏಕಿ ಈ ಒಂದು ಘಟನೆ ನಡೆದಿರುವಂತ ಹಿನ್ನೆಲೆಯಲ್ಲಿ ಈಗಾಗಲೇ 15ಕ್ಕಿಂತ ಹೆಚ್ಚು ಬೈಕ್ಗಳಿಗೆ ಬೆಂಕಿ ಹಚ್ಚಲಾಗಿದೆ, ಮತ್ತೆ 3 ಕಾರುಗಳಿಗೆ ಬೆಂಕಿ ಹಚ್ಚಲಾಗಿದೆ. ಒಂದು JCBಗೂ ಕೂಡ ಬೆಂಕಿ ಆಹುತಿಯಾಗಿದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಘಟನೆ ಸಂಬಂಧ ಈಗಾಗಲೇ 15 ಜನರನ್ನ ಬಂಧಿಸುವಂತ ಕೆಲಸವನ್ನ ಮಾಡಲಾಗಿದೆ. ಪೊಲೀಸರು ಸೇರಿದಂತೆ ಒಟ್ಟು 20 ಜನ ಗಾಯಗೊಳಗೊಂಡಿದ್ದಾರೆ. ಈಗ ಪರಿಸ್ಥಿತಿ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿರುವಂತದ್ದು. ಹೀಗಾಗಿ ಹೆಚ್ಚುವರಿ ಭದ್ರತಾ ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ಈಗ ಅಲ್ಲಿ ನಿಯೋಜಿಸುವಂತ ಕೆಲಸವನ್ನ ಮಾಡಲಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.